ಇತ್ತೀಚಿನ ನಟರುಗಳು ವರ್ಷಕ್ಕೆ ಒಂದು ಸಿನಿಮಾ, 2 ವರ್ಷಕ್ಕೊಂದು ಸಿನಿಮಾ ಅಥವಾ 3 ವರ್ಷಕ್ಕೊಂದು ಸಿನಿಮಾ ತೆಗಿಯುವಂಥ ನಟರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ. ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಖುಷಿ ಪಡ್ಬೋದು ಸರ್. ಎಲ್ಲಿ 2 ವರ್ಷ 3 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಆ್ಯಕ್ಚುಲಿ ಏನು ಗೊತ್ತಾ, ಇವರು ಒಂದೊಂದು ಸಿನಿಮಾ ವರ್ಷಕ್ಕೊಂದು ಸಲ ದೊಡ್ಡ ಹೀರೋಗಳು ಮಾಡೋದ್ರಿಂದ ಸಿಂಗಲ್ ಸ್ಕ್ರೀನ್ಗಳಿಗೂ ಲಾಭ ಇದೆ. ಮತ್ತು ಅಲ್ಲಿ ಒಂದು ಸಿನಿಮಾದಲ್ಲಿ ಎಷ್ಟೆಲ್ಲ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ, ಲೋಟ ತೊಡೆಯಿಂದ ಹಿಡಿದು ಎಲ್ಲನೂ ಟೋಟಲ್ ಒಂದಷ್ಟು ಜನ ಬೇಕಾಗುತ್ತಲ್ಲ, ಮಿನಿಮಮ್ ಒಂದು 60ರಿಂದ ಒಂದು 70-80 ಸಂಸಾರ ಊಟ ಮಾಡುತ್ತೆ ಸರ್. ಈ ವರ್ಷಕ್ಕೊಂದು ಸಲ ಅವರು ಸಿನಿಮಾಗಳು ಮಾಡಿದ್ರೆ ದೊಡ್ಡ ದೊಡ್ಡ ಹೀರೋಗಳು ಮತ್ತು ಸ್ಟಾರ್ಗಳು ಈ ಥರ ಟೆಕ್ನಿಷಿಯನ್ಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ಶಿವಣ್ಣ ಗ್ರೇಟ್. ಯಾಕೆ ಅಂತಂದರೆ ಶಿವಣ್ಣ ಒಬ್ಬರನ್ನೇ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಹೇಳ್ತಾ ಇಲ್ಲ. ಅಂದರೆ ಅವರು ಮಾಡ್ತಾ ಇರೋದು ಅದು ತಮಿಳು, ತೆಲುಗು, ಕನ್ನಡ ಅಂತಂತಲ್ಲ. ಅಂದರೆ ಎಲ್ಲರಿಗೂ ಒಂದು ಕೆಲಸ ಅಂತೂ ಸಿಗುತ್ತಾ. ಈಗ ವರ್ಷಕ್ಕೆ ಮಿನಿಮಮ್ ಒಂದು 2 ಸಿನಿಮಾನಾದ್ರು ಬರುತ್ತೆ ಶಿವಣ್ಣವ್ರದ್ದು. ಇದರಿಂದ ಎಷ್ಟು ಸಂಸಾರಗಳು ಊಟ ಮಾಡ್ತಿದೆ ಅಲ್ವಾ. ಅಂದರೆ ಅವ್ರ ಧ್ಯೇಯ ಚೆನ್ನಾಗಿದೆ. ಈಗ ನಂದು ಸಿನಿಮಾ ಹಿಟ್ಟು ಫ್ಲಾಪು ಅದು ಬೇರೆ ಕ್ವಶನ್. ಆದರೆ ನಾನು ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಸಂಸಾರಗಳು ಊಟ ಮಾಡುತ್ತಲ್ಲ, ಅದೇ ಅವ್ರಿಗೆ ಖುಷಿ, ನನಗೆ ಖುಷಿ ಕೊಟ್ಟದು. ಆ ಥರದ ಮಾತುಗಳು ಅವ್ರ ಥರ ಧ್ಯೇಯ ಇಟ್ಕೊಂಡು ಅವರು ಸಿನಿಮಾಗಳು ಮಾಡ್ತಾವ್ರೆ. ಅಂದರೆ ಎಲ್ಲ ಹೀರೋಗಳು ಹೇಳೋಷ್ಟು ಇದು ದೊಡ್ಡವನು ಅಲ್ಲ. ನಾನು ಹೇಳ್ತಾ ಇರೋದು ಈ ಥರ ಮಾಡಿದಾಗ ಕೆಲವೊಂದು ಟೆಕ್ನಿಷಿಯನ್ಸ್ಗಳನ್ನ ಟೋಟಲ್ ಟೆಕ್ನಿಷಿಯನ್ಸ್ ಒಂದು 70-80 ಸಂಸಾರ ಆರಾಮಾಗಿ ಊಟ ಮಾಡುತ್ತೆ. ಈ ಥರ ಪ್ರತಿಯೊಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾನಾರು ಮಾಡಿದ್ರೆ. ಮೊದಲೆಲ್ಲ ರಾಜ್ಕುಮಾರ್ ಅವ್ರ ಕಾಲದಲ್ಲಿ 13-12 ಸಿನಿಮಾಗಳು ಬರ್ತಿತ್ತಂದ್ರೆ ಅದರ ಲೆಕ್ಕ ಹಾಕೊಳ್ಳಿ ಅವಾಗ ಹೆಂಗಿತ್ತು ಅಲ್ವಾ. ಸಹ ನಟರಿಗೂ ಕೂಡ ತುಂಬ ಎಲ್ರಿಗೂ ಕೆಲಸ ಇತ್ತು ಆವಾಗ. ಇದೆಲ್ಲವನ್ನು ಹೊರತುಪಡಿಸಿ ದರ್ಶನ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ನೀವು ಕೂಡ ಅವ್ರ ಜೊತೆಗೆ ನಟನೆ ಮಾಡಿ, ನಿಮಗೂ ಕೂಡ ಒಂದಿಷ್ಟು ಆಪ್ತರು. ದರ್ಶನ್ ಅವ್ರು ಇದ್ದಿದ್ರೆ 2-3 ಸಿನಿಮಾ ತೆಗಿತಾ ಇದ್ರು ವರ್ಷಕ್ಕೆ 100% ಹೇಳಿದಾಗ. ಯಾಕಂದ್ರೆ ನೀವು ಆವಾಗಲೇ ಹೇಳಿದ್ರಲ್ಲ, ವರ್ಷಕ್ಕೆ 2-3 ಸಿನಿಮಾ ತೆಗೆದ್ರೆ ಟೆಕ್ನಿಷಿಯನ್ಸ್ಗಳು ಅವ್ರ ಸಂಸಾರಗಳೆಲ್ಲ. ಅದರಲ್ಲೂ ಕೂಡ ದರ್ಶನ್ ಅವ್ರಿಗೂ ತುಂಬ ಧ್ಯೇಯ ಇದೆ. ತುಂಬ ಏನು ಅಂತಂದರೆ ಅವರು ಯೂನಿಟ್ ಮಾಡಿದ್ದೇ ಅದಕ್ಕೋಸ್ಕರ. ಆಮೇಲೆ ಕನ್ನಡ ಸಿನಿಮಾ ರಂಗದ ಬಗ್ಗೆ ಅಪಾರ ಒಲವಿದೆ ದರ್ಶನ್ ಅವ್ರಿಗೆ. ಅಂದರೆ ಎಲ್ರಿಗೂ ಇದೆ, ಬೇರೆಯವ್ರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ಟು ತುಂಬಾ ಒಲವಿತ್ತು ಅವ್ರಿಗೆ. ಏನು ಅಂತಂದರೆ ಅವರು ವರ್ಷಕ್ಕೊಂದೋ ಎರಡೋ ಮಾಡ್ತಾಯಿದ್ದು ಇದೇ ಉದ್ದೇಶಕ್ಕೋಸ್ಕರ. ನನಗೆ ಯಾವ ಒಂದು ಸಿನಿಮಾ ಮಾಡಿ ಬಂದರೂ ದುಡ್ಡು ಬಂದೇ ಬರುತ್ತೆ. ಆದರೆ ನನ್ನ ಸಿನಿಮಾ ರಂಗನೇ ನಂಬ್ಕೊಂಡು ಬಂದಿರತಕ್ಕಂಥ ಒಂದಷ್ಟು ಟೆಕ್ನಿಷಿಯನ್ಗಳಾಗಲಿ, ಲೈಟ್ ಬಾಯ್ಗಳಾಗಲಿ, ಲೋಟ ತೊಳೆಯೋ ಬಾಯ್ಗಳಾಗಲಿ, ಅವ್ರಿಗೆಲ್ಲ ಸಂಸಾರ ಸಾಗುತ್ತಲ್ಲ ಅನ್ನೋದೊಂದು ಧ್ಯೇಯ ಇತ್ತು ಅವ್ರಿಗೂ. ಅದೇ ಧ್ಯೇಯನ ಶಿವಣ್ಣ ಅವರು ಮಾಡ್ತಾವ್ರೆ. ಅದಕ್ಕೆ ಖುಷಿ ಆಗ್ತಾಯಿದೆ ಅಷ್ಟೇ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬ ನಟನನ್ನು ನಾವು ಮಿಸ್ ಮಾಡ್ಕೋತೀವಿ, ಪುನೀತ್ ರಾಜ್ಕುಮಾರ್. ಸರ್. ಅವ್ರ ಜೊತೆಗೂ ನೀವು ಕೆಲಸ ಮಾಡಿದ್ದೀರಾ, ಸಿನಿಮಾಗಳಿಗೂ ಬರ್ದಿದ್ದೀರಾ. ಬಿಂದಾಸು ಸಿನಿಮಾಗೆ ಡೈಲಾಗ್ ಬರೆದೆ. ರಾಜು ಸಿನಿಮಾದಲ್ಲಿ ವಿಲೇಜ್ ಫ್ರೆಂಡ್ ಆಗಿ ಕ್ಯಾರೆಕ್ಟರ್ ಮಾಡಿದೆ. ಹೆಂಗಿತ್ತು ಸರ್? ಅಯ್ಯೋ ಸಾರ್, ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡೋದೇ ಒಂದು ಸಾರ್. ಅವ್ರು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ಗಳಿಸ್ಕೊಂಡವ್ರು ಸರ್. ಅಂಥವ್ರ ಪಕ್ಕ ನಾವು ನಿಂತು ಕ್ಯಾರೆಕ್ಟರ್ ಮಾಡ್ತಿದ್ದೀವಿ ಅಂತಂದರೆ ನಮ್ಗೆ ಹೆಂಗಿರಬೇಕು. ಆದರೆ ಅವರೆಲ್ಲ ಅದನ್ನೆಲ್ಲ ತೋರಿಸ್ಕೊಂಡಿಲ್ಲ ಸರ್. ಒಂದು ಚೂರು ಅಹಂಕಾರ, ದುರಂಕಾರ ಅನ್ನೋದಾಗಲಿ ಇಲ್ಲವೇ ಇಲ್ಲ. ಒಂಥರ ಪರಮಾತ್ಮನೇ ಅವರು ಆ್ಯಕ್ಚುಲಿ. ಯಾವಾಗ ಅಲ್ಲಿ ರಾಜ್ ಪಿಕ್ಚರ್ಲಿ ಕ್ಯಾರೆಕ್ಟರ್ ಮಾಡುವಾಗ ಜೊತೆಲಿ ನಿಂತ್ಕೊಂಡಾಗ ನಾನು ಹೇಳಿದೆ, ಅಣ್ಣ ನೀವು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು, ನಾವು ನಿಮ್ಮ ಜೊತೇಲಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀವಿ, ಜೊತೇಲಿ ನಿಂತ್ಕೊಳ್ಳೋಕ್ಕೂ ಇದಾಗ್ತಿದ್ದೇನೆ. ಏಯ್ ಬಾರಯ್ಯ, ಅವೆಲ್ಲ ಏನಿಲ್ಲ ಅಂದರೆ ಅವ್ರು ಟೋಟಲ್ ಅವರು ಕಂಫರ್ಟಿಗೆ ತಗೊಳ್ಳೋರು. ನಮ್ಮನ್ನ ಕಂಫರ್ಟ್ ಝೋನಿಗೆ ತಗೊಂಬಂದು ನಮ್ಮ ಕೈಲಿ ಕ್ಯಾರೆಕ್ಟರ್ ಮಾಡಿಸೋರು.